ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ನಿಮ್ಮ ಮೊದಲನೇ ಪ್ರಶ್ನೆ, ಪಸ್ಕ ಹಬ್ಬದಂದು ಒಬ್ಬ ಅಪರಾಧಿಯನ್ನು ಬಿಡುಗಡೆ ಮಾಡುವುದು ಪದ್ಧತಿಯಾಗಿತ್ತು. ಯೇಸುವಿನ ಬದಲು ಯಾರನ್ನು ಬಿಡುಗಡೆ ಮಾಡಿದರು? ನಿಮ್ಮ ಆಪ್ಷನ್ಸ್: ಎ ಯೂದ, ಬಿ ಗಲ್ಲಿಯೋ, ಸಿ ಬರಬ್ಬ, ಡಿ ಬಾರ್ನಬ. ಸರಿಯಾದ ಉತ್ತರ ಆಪ್ಷನ್ ಸಿ ಬರಬ್ಬ. ಪ್ರಶ್ನೆ 2, ಒಳ್ಳೆಯ ನೆಲದಲ್ಲಿ ಬಿದ್ದಂತಹ ಬೀಜಗಳು ಎಷ್ಟು ಫಲವನ್ನು ನೀಡಿತು? ನಿಮ್ಮ ಆಪ್ಷನ್ಸ್: ಎ 30, 40, 60, ಬಿ 30, 60, 100, ಸಿ 30, 60, 90, ಡಿ 30, 70, 100ರಷ್ಟು. ಸರಿಯಾದ ಉತ್ತರ ಆಪ್ಷನ್ ಬಿ 30, 60 ಮತ್ತು 100ರಷ್ಟು. ಪ್ರಶ್ನೆ 3, ಯೇಸುವನ್ನು ಹಿಡಿದುಕೊಟ್ಟದ್ದರಿಂದ ಯೂದನಿಗೆ ಎಷ್ಟು ಹಣ ದೊರೆಯಿತು? ನಿಮ್ಮ ಆಪ್ಷನ್ಸ್: ಎ 50 ಬೆಳ್ಳಿಯ ನಾಣ್ಯಗಳು, ಬಿ 20 ಬೆಳ್ಳಿಯ ನಾಣ್ಯಗಳು, ಸಿ 30 ಬೆಳ್ಳಿಯ ನಾಣ್ಯಗಳು, ಡಿ 100 ಬೆಳ್ಳಿಯ ನಾಣ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 30 ಬೆಳ್ಳಿಯ ನಾಣ್ಯಗಳು. ಪ್ರಶ್ನೆ 4, ಪಾರ್ಶ್ವವಾಯು ರೋಗಿಯನ್ನು ಎಷ್ಟು ಜನ ಯೇಸುವಿನ ಬಳಿಗೆ ಹೊತ್ತುಕೊಂಡು ಬಂದರು? ನಿಮ್ಮ ಆಪ್ಷನ್ಸ್: ಎ 5, ಬಿ 100, ಸಿ 4, ಡಿ 2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 4. ಪ್ರಶ್ನೆ 5, ಲೂಕ 10, 41-42 ಪ್ರಕಾರ ಒಳ್ಳೆ ಭಾಗವನ್ನು ಯಾರು ಆರಿಸಿಕೊಂಡಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ ಮಾರ್ತಳು, ಬಿ ಮರಿಯಳು, ಸಿ ಎಸ್ತೇರಳು, ಡಿ ಹನ್ನಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮರಿಯಳು. ಮುಂದಿನ ಪ್ರಶ್ನೆ, ಎಷ್ಟು ಹಣಕ್ಕೆ 5 ಗುಬ್ಬಿಗಳು ಮಾರಲ್ಪಟ್ಟವು? ನಿಮ್ಮ ಆಪ್ಷನ್ಸ್: ಎ 1 ಕಾಸು, ಬಿ 2 ಕಾಸು, ಸಿ 5 ಕಾಸು, ಡಿ 6 ಕಾಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಕಾಸು. ಮುಂದಿನ ಪ್ರಶ್ನೆ, ಯಾವ ಗೋಪುರವು ಬೀಳುವಾಗ 18 ಜನರನ್ನು ಕೊಂದಿತು ಎಂದು ಯೇಸು ಸೂಚಿಸಿದನು? ನಿಮ್ಮ ಆಪ್ಷನ್ಸ್: ಎ ಬೇತೇಲ್, ಬಿ ಯೆರಿಕೋ, ಸಿ ಶೀಲೋ, ಡಿ ಬಾಬೆಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಯೆರಿಕೋ. ಪ್ರಶ್ನೆ, ತಿಬೇರಿಯ ಸಮುದ್ರದ ಬಳಿ ಯೇಸುವು ಪೇತ್ರನನ್ನು ಕಂಡು 3 ಬಾರಿ ಯಾವ ಪ್ರಶ್ನೆಯನ್ನು ಕೇಳಿದನು? ನಿಮ್ಮ ಆಪ್ಷನ್ಸ್: ಎ ನೀನು ನನ್ನನ್ನು ಹಿಂಬಾಲಿಸುತ್ತೀಯಾ, ಬಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ, ಸಿ ನೀನು ನನ್ನನ್ನು ನೆನೆಸುತ್ತೀಯಾ, ಡಿ ನೀನು ನನ್ನನ್ನು ಇಷ್ಟಪಡುತ್ತೀಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ. ಪ್ರಶ್ನೆ 9, ಲೂಕನು ಬರೆದ ಸುವಾರ್ತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ? ನಿಮ್ಮ ಆಪ್ಷನ್ಸ್: ಎ 24, ಬಿ 28, ಸಿ 15, ಡಿ 30. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 24. ಪ್ರಶ್ನೆ, ಪುನರುತ್ಥಾನದ ನಂತರ ಪೇತ್ರನು ಯೇಸುವಿನ ಸ್ವರಕ್ಕೆ ಲಕ್ಷ್ಯ ಕೊಟ್ಟು ಎಷ್ಟು ಮೀನುಗಳನ್ನು ಹಿಡಿದನು? ನಿಮ್ಮ ಆಪ್ಷನ್ಸ್: ಎ 120 ದೊಡ್ಡ ಮೀನುಗಳು, ಬಿ 80 ದೊಡ್ಡ ಮೀನುಗಳು, ಸಿ 153 ದೊಡ್ಡ ಮೀನುಗಳು, ಡಿ 60 ದೊಡ್ಡ ಮೀನುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 153 ದೊಡ್ಡ ಮೀನುಗಳು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.